ಎಲ್ಲ ಬಾಸೂರ ಸೈಡು. ನಾವೇನು ಇಂಪಾರ್ಟೆಂಟ್ ಅಲ್ಲ ಅಂತೆ ಬಾಸೂರ ಸೈಡ್ ಬಸ್ಸು. ಅವ್ರು ಹೇಳ್ತಾರೆ ಬೇಲೂರಿಗೆ ಫೋನ್ ಮಾಡಿದ್ರೆ ಸಕಲೇಶ್ಪುರ ಫೋನ್ ಮಾಡಿ, ಸಕಲೇಶ್ಪುರ ಫೋನ್ ಮಾಡಿದ್ರೆ ಬೇಲೂರಿಗೆ ಫೋನ್ ಮಾಡಿ ಅಂತಾರೆ. ನಾವು ಎಂಥದ್ರಲ್ಲಿ ಹೋಗೋದು? 8:15 3 ದಿನ ಕರೆಕ್ಟಾಗಿ ಬಸ್ ಬಿಟ್ಟರು. ಆಮೇಲೆ ನೋಡಿದ್ರೆ 8:50ಕ್ಕೆ ಬಿಟ್ಟರು. ಇವಾಗ ನೋಡಿದ್ರೆ 9:20ಕ್ಕೆ ಬಿಡ್ತಾರೆ. ಸ್ಕೂಲಿಗೆ ಹೋದ್ರೆ ಸರ್ ಯಾಕೆ ಲೇಟಾಗಿ ಬರ್ತೀರಾ ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಅವರಿಗೆಲ್ಲ ಎಕ್ಸಾಮ್ ಇದೆ. ಎಕ್ಸಾಮ್ ಇವತ್ತು ಎಕ್ಸಾಮ್ ಬರೋದಿರ್ತಾನೆ, ಸ್ಕೂಲಿಗೆ ಹೋಗಿರ್ತಾನೆ, ಎಕ್ಸಾಮ್ ಬರೆಯಕ್ಕೆ ಹೋಗೋದು. ಅವ್ರಿಗೆ ಎಕ್ಸಾಮ್ ಬರೆಯೋದಲ್ಲ. ಇವತ್ತು ಲೇಟಾಗಿ ಬಂದರೆ ಕ್ಲಾಸಿಗೆ ಬರಬೇಡಿ, ಹೊರಗಡೆ ಹೋಗಿ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ನಾವು ಎಲ್ಲಿಗೆ ಹೋಗಬೇಕು? ಮನೆ ನಮಗೆ ಬಡವ್ರು, ನಾವು ದುಡ್ಡು ಕೊಡೋಲ್ಲ. ನಮಗೆ ಗಾಡಿಗಳಿಗೆ ಹೋಗಿ ದುಡ್ಡಿದ್ದರೆಲ್ಲ ಹೋಗ್ತಾರೆ. ನಾವೇನು ಮಾಡಬೇಕು? ಸ್ಕೂಲಿಗೆ ಹೋದ್ರೆ ನಮಗೆ ಅನ್ನ ಬಟ್ಟೆ ಎಲ್ಲ ಕೊಡೋದು. ಇನ್ನೇನು ಸ್ಕೂಲಿಗೆ ಹೋಗಿ ಬಸ್ ಬಿಟ್ಟಿಲ್ಲ ಅಂದರೆ ಏನು ಮಾಡ್ತೀವಿ? ಯಾವಾಗ ಒಂದ್ಸಲಿ ಫೋನ್ ಮಾಡಿದರೆ ಬಿಡ್ತೀವಿ ಅಂತ ಹೇಳ್ತಾರೆ. ಬಸ್ ಬಿಡೋದೇ ಇಲ್ಲ. ಒಂದಿನ ಫೋನ್ ಮಾಡಿದ್ವಿ, ನಾಳೆ ಬಿಡ್ತೀವಿ, ಸ್ವಲ್ಪ ಬಿಸಿ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಬಿಡೋದೇ ಇಲ್ಲ. ಬಸ್ ಬಿಡ್ಲಿಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವು ಅವ್ರ ಥರನೇ ಆಗ್ಬೇಕಲ್ವಾ? ನಾವು ನಿಮ್ಮ ಥರ ಕೂತಾರೆ, ಡಿ ಸಿ ಕೂತಾರೆ, ನಾವು ಅಂಥದ್ದು ಏನಾದರೂ ಆಗ್ಬೇಕು ತಾನೆ. ಅಂಥದ್ದು ಆಗ್ಬೇಕು ಹೇಳ್ತಾರೆ. 2 ದಿನ 3 ದಿನ ಮಾತ್ರ ಅವ್ರು ಹೇಳಿದ ಮಾತು ಉಳಿಸ್ಕೊಂತಾರೆ. ಇನ್ನು ಉಳಿಸ್ಕೊಳೋದೇ ಇಲ್ಲ. ನಾವೇನ್ ಮಾಡೋದು? ಮಕ್ಳು ಹೋಗಿ ಜೋರ್ ಮಾಡ್ಬೇಕು ಅವ್ರಿಗೆ. ಯಾವಾಗ ಅವ್ರು ಸರಿ ಆಗ್ತಾರೆ? ನಾವ್ ಎಷ್ಟ್ ದಿನ ಅಂತ ಹೇಳ್ಬೇಕು ಅವ್ರಿಗೂನು. ಇವತ್ತು ಸ್ಟ್ರೈಕ್ ಮಾಡ್ತೀವಿ, ನಾಳಿಂದ ಬಸ್ ಬಿಡ್ಲಾದ್ರೆ ನಾವು ಸುಮ್ಮನಿರಲ್ಲ. ಇವತ್ತು ಬಸ್ ಬಿಡಿಸ್ಕೊಂಡೆ ಅಲ್ಲಿಂದ ಬರೋದು ಸಕಲೇಶ್ಪುರ ಡಿಪೋಗೆ ಹೋಗ್ತೀವಿ. ಕರೆಕ್ಟಾಗಿ ನಮಗೆ 8:15ಗೆ ನಮಗೆ ಊರಲ್ಲಿ ಬಸ್ ಇರ್ಬೇಕು. ಆಮೇಲೆ 4:15ಗೆ ಅರಳಿಯಲ್ಲಿ ಬಸ್ ಇರ್ಬೇಕು. ನಮಗೆ ಅದೆಲ್ಲ ಗೊತ್ತಿಲ್ಲ. ಸಕಲೇಶ್ಪುರಕ್ಕೆ ಹೋಗ್ತೀವಿ, ಬೇಲೂರಿಗೆ ಹೋಗಿದ್ರೆ ಇವತ್ತೆಲ್ಲಾದ್ರೂ ಪರವಾಗಿಲ್ಲ, ನಾಳಿಂದ ಬಸ್ ಬಿಡಿಸ್ಕೊಂಡೆ ಬರ್ಬೇಕು. ನಾವು ಬಸ್ ಬರಲೇಬೇಕು. ಅಲ್ಲಿಗೆ ಹೆಂಗ್ ಬಸ್ ಬಿಡ್ತಾರೆ ಕರೆಕ್ಟ್ ಟೈಮಿಗೆ? ಸಕಲೇಶ್ಪುರ ಬೇಲೂರಿಗೆ ಹಂಗೆ ನಮಗೂ ಕರೆಕ್ಟ್ ಟೈಮಿಗೆ ಬಸ್ ಬಿಡ್ತಾರೆ. ನಮಗೆ ಬುಡ ಬಸ್ನೇ ಕರೆಕ್ಟಾಗಿ ಬಿಡಲ್ಲ. ಯಾವ್ದಾದ್ರು ಬಿಡ್ತಾರೆ. ಬಸ್ ತೊಡ್ರೆ ಚೆನ್ನಾಗಿರೋ ಸೀಟ್ ಎಲ್ಲ ಏನೇನಾಗಿರುತ್ತೆ ಆ ಬಸ್ಸು ಕರೆಕ್ಟ್ ಇಲ್ಲ ಸದ್ಯಕ್ಕಿಲ್ಲ. ನಮಸ್ಕಾರ ಹಾಸನ, ನಾನು ನಿಮ್ಮ ಚಾಂದಿನಿ. ನಾವಿವತ್ತು ಎಲ್ಲಿದ್ದೀವಿ ಅಂತ ಗೊತ್ತಾ? AK ಫರ್ನಿಚರಿಂಗ್. ನೀವ್ ಎಲ್ಲರೂ ಕೂಡ ತುಂಬಾ ದಿನದಿಂದ ಹುಡುಕಿ ಸಾಕಾಗಿರುತ್ತೆ ಅಂತ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದೀನಿ. ಯಾವುದು ಗೊತ್ತಾ? ಕಸ್ಟಮೈಸ್ ಮಾಡಿಕೊಡುವಂತಹ ಕರ್ಟನ್ ಶಾಪ್ ಇದು. ನಿಮಗೆ ಬೇಕಾಗಿರುವಂತಹ ರೀತಿನಲ್ಲಿ ನಿಮ್ಮ ಕರ್ಟನ್ಸ್ನ ಹಾಗೆ ಬ್ಲೈಂಡ್ಸ್ನ ಕೂಡ ಇವರು ಕಸ್ಟಮೈಸ್ ಮಾಡಿಕೊಡ್ತಾರೆ ಅಂದ್ರೆ ನಂಬ್ತೀರಾ? ಬನ್ನಿ ತೋರಿಸ್ತೀನಿ. ಇಲ್ಲಿ ಕರ್ಟನ್ಸ್ ಕೂಡ ಸಿಗುತ್ತೆ. ಅಂದ್ರೆ ಈಗ ಇಲ್ಲಿ ಕಾಣಿಸ್ತಾ ಇರೋದೆಲ್ಲ ರೆಡಿಮೇಡ್ ಕರ್ಟನ್ಸ್. ನಿಮಗೆ ನಿಮ್ಮ ಮನೆಗೆ ಯಾವ ಕಲರ್ ಕಾಂಬಿನೇಷನ್ ಅಲ್ಲಿ ಹೇಗೆಲ್ಲ ನಮಗೆ ಕರ್ಟನ್ಸ್ ಗಳು ಬೇಕು ಅಂತ ಅನ್ಸುತ್ತೋ ಅದನ್ನ ಕೂಡ ಇಲ್ಲಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಿಮಗೆ ಹೇಗ್ ಬೇಕೋ ಅಷ್ಟೇ ಲೆಂತ್ ಅಲ್ಲಿ ಅಷ್ಟೇ ವಿಡ್ತ್ ಅಲ್ಲಿ ನಿಮಗೆ ಹೇಗ್ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅದರ ಜೊತೆಗೆ ನಿಮಗೆ ಬ್ಲೈಂಡ್ಸ್ ಕೂಡ ಸಿಗ್ತಾ ಇದೆ. ಅಂದ್ರೆ ವರ್ಟಿಕಲ್ ಆಗಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ, ವುಡನ್ ಅಲ್ಲಿ ಬ್ಲೈಂಡ್ಸ್ ಬೇಕಾ ಅದು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಜೀಬ್ರಾ ಬ್ಲೈಂಡ್ಸ್. ಮತ್ತೆ ಇವರ ಸ್ಪೆಷಾಲಿಟಿ ಏನು ಅಂದ್ರೆ ನೀವು ಕೊಡುವಂತಹ ಫೋಟೋನ ಏನ್ ಮಾಡ್ಕೊಡ್ತಾರೆ? ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಫೋಟೋ ಬೇಕಾ ಅಥವಾ ನಿಮ್ಗೆ ಫೇವ್ರೆಟ್ ಪರ್ಸನ್ ಯಾರಾದ್ರೂ ಇದ್ರೆ ಅವ್ರ ಫೋಟೋ ಬೇಕಾ ಅದನ್ನು ಕೂಡ ನೀವು ಬ್ಲೈಂಡ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅದರ ಜೊತೆಗೆ ವುಡನ್ ಅಲ್ಲಿ ಅಥವಾ ನಿಮ್ಮ ಯಾವ್ದಾದ್ರು ಫರ್ನಿಚರ್ಗಳು ಇದ್ರೆ ಅದಕ್ಕೆ ಕುಷನ್ ಕವರ್ಗಳು ಬೇಕಾ ಅಥವಾ ಪಿಲ್ಲೋಸ್ಗಳು ಬೇಕಾ ಅದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ ಅಂದ್ರೆ ನಂಬ್ತೀರಾ? ಖಂಡಿತವಾಗ್ಲೂ ಮಾಡ್ಕೊಡ್ತಾರೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರುವಂತಹ ವಿಂಡೋಸ್ಗಳಿಗೆ ಮೆಸ್ ಏನಾದ್ರೂ ಬೇಕಾ, ಮಸ್ಕಿಟೋ ಮೆಸ್ಗಳು ಅಥವಾ ನಾರ್ಮಲ್ ಮೆಸ್ಗಳೇನಾದ್ರೂ ಬೇಕು ಅಂದ್ರೆ ಅದನ್ನ ಕೂಡ ಇವರು ಮಾಡಿಕೊಡುವಂಥದ್ದು. ಮತ್ತೆ ಇನ್ಯಾಕೆ ತಡ ಮಾಡದೆ ಭೇಟಿ ಮಾಡಿ AK ಫರ್ನಿಚರಿಂಗ್ಸ್. AK ಫರ್ನಿಶಿಂಗ್, ಕಲಾಭವನ್ ಬ್ಯಾಕ್ ಸೈಡ್ ರೋಡ್, ನಿಯರ್ SI ಹಾಲ್, ಬಹಾರ್ಪೇಟ್, ಆಪೋಸಿಟ್ ಮೌಲಾನಾ ಆಜಾದ್ ಹೈಸ್ಕೂಲ್, ಹಾಸನ.